ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಾನೊಬ್ಬ ಪ್ರೇಕ್ಷಕನಾಗಿ ಬಂದಿದ್ದೆ ಇವತ್ತು. ಆದರೆ ನನ್ನ ಮಗಳು ಸುಷ್ಮಾ, ನನಗೂ ಈ ಗುಬ್ಬಿ ವೀರಣ್ಣವರ ಕುಟುಂಬಕ್ಕೂ ಒಂದು ನಂಟಿದೆ. ಬಿ ವಿ ಕಾರಂತರು ಆ ತಂಡದಲ್ಲಿ ಕೆಲಸ ಮಾಡಿದವರು. ಅದರ ನಂತರ ಅವರು ದೆಹಲಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದಾಗ ನಮಗೆ ಪರಿಚಯ ಆಗಿದ್ದು ಗುಬ್ಬಿ ಕಂಪ್ನಿಯವರ ಆ ಮನೆ ಗಾಂಧಿನಗರದಲ್ಲಿ. ಆಮೇಲೆ ಅನೇಕ ನಾಟಕಗಳು ಮಾಡಿದ್ವಿ, ಸಿನಿಮಾಗಳು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಒಂದು ಕಾಲಘಟ್ಟದಲ್ಲಿ ಜಯಶ್ರೀ ಅವರು ಮದುವೆಯಾಗಿ ಸುಷ್ಮಾನ ಮಗುವಾಗಿ ನನ್ನ ಕೈಯಲ್ಲಿ ಬಿಟ್ಟಾಗ ಬಹಳ ಒಂಥರ ರೋಮಾಂಚನ ಆಯಿತು. ಈಗ ಆ ಮಗು ಬಂದು ಇವತ್ತು ಫಾದರ್ಸ್ ಡೇ ಈ ಒಂದು ಕಾರ್ಯಕ್ರಮಕ್ಕೆ ನಿಂತು, ಅಪ್ಪ ಮಾಮ ನನಗಿದನ್ನು ನಡೆಸ್ಕೊಡ್ಬೇಕು, ಸ್ವಾಗತ ಭಾಷಣ ಮಾಡಬೇಕು, ಪ್ರಾಸ್ತಾವಿಕ ನುಡಿನಿ ಹೇಳಬೇಕು ಅಂತಂದ. ಆಮೇಲೆ ನೋಡಿದ್ರೆ ಎಲ್ಲನೂ ಆಗೋಯ್ತು, ವೆಲ್ಕಮ್ಮು ಆಗೋಯ್ತು, ಪ್ರಾಸ್ತಾವಿಕ ನುಡಿನೂ ಆಗೋಯ್ತು. ಆದರೆ ಒಂದು ಇವತ್ತು ನಾವು ಆ ಮಗುಗೆ ನಾವು ಬೆಂತಟ್ಟಬೇಕು. ಖಂಡಿತವಾಗಿಯೂ ತಂತಾನಾಗೆ ಬೆಳೆದಿದ್ದಾಳೆ ಅವಳು. ಯಾರ ಒಂದು ಆಶ್ರಯ ಇಲ್ಲ, ತನ್ನ ಒಂದು ಶಕ್ತಿ, ತಾಯಿಯ ಶಕ್ತಿ. ಹಾಗಾಗಿ ಇವತ್ತು ಒಂದು ಮಾತನ್ನು ತುಂಬ ಚೆನ್ನಾಗಿ ಆಡಿದ್ಲು. ನಮ್ಮ ನಾಟಕಗಳಲ್ಲಿ ಬರುವ ಹಾಡುಗಳು, ಆ ಹಾಡುಗಳನ್ನು ಉಳಿಸ್ಕೊಳ್ಳೋದು ಮತ್ತು ಮುಂದಿನ ಜನಾಂಗಕ್ಕೆ ಅದನ್ನು ರವಾನಿಸೋದು ನಮ್ಮ ಅದಮ್ಯ ಕರ್ತವ್ಯ ಅಂತ ಹೇಳಿ ಕರೆದಿದ್ದಾರೆ. ಈ ಮಗು ಚೇಂಬರಲ್ಲಿ ಕೂತ್ಕೊಂಡು ಒಂದು ತಿಂಗಳಿಂದ ಈ ಏನು ಕೆಲಸ ಮಾಡ್ತಾಯಿದ್ದೆ ಅಂತ ನಾನು ಆವಾಗಾಗ ಅಬ್ಸರ್ವ್ ಮಾಡ್ತಾಯಿದ್ದೆ. ಆಗ ಅರ್ಥ ಆಯಿತು, ಪ್ರತಿದಿನವೂ ಅವಿನಾಶು ಸುಷ್ಮಾ ಕೂತ್ಕೊಂಡು ಈ ಒಂದು ಏನು ಹಾಡುಗಳ ಒಂದು ಸ್ಕೀಮ್ ಇತ್ತಿದೆಲ್ಲ ಮಾಡಿದ್ದಾರೆ. ಬಹುಶಃ ನನಗೆ ತುಂಬ ಖುಷಿಯಾಗೋದು ಏನಪ್ಪ ಅಂದರೆ, ಈ 5K ಇದೆಯಲ್ಲ, ಅದಕ್ಕೆ ಬಹಳ ಅರ್ಥ ಇದೆ. ಒಂದು ಕರ್ನಾಟಕ, ಕನ್ನಡ, ಕಾರಂತ, ಕಂಬಾರ, ಕಾರ್ನಾಡು. ಬಹುಶಃ ಒಂದು ಬದಲಾವಣೆಯ ಪರ್ವ ಬಂದಿದ್ದು 70ರ ದಶಕದಲ್ಲಿ. ಇಲ್ಲಿ ಕೂತಿರುವಂಥ ನಮ್ಮ ಸೋಮಶೇಖರ್ ಸರ್ ಗೊತ್ತಿರುತ್ತೆ, ಮೋಹನ್ ಕೊಂಡೋಜಿ ಅವ್ರಿಗೆ ಗೊತ್ತಿರುತ್ತೆ, ಪ್ರಕಾಶ್ ಗೊತ್ತಿರುತ್ತೆ, ಮತ್ತು ಅನೇಕರಿಗೆ ಗೊತ್ತಿರುತ್ತೆ. ನಾನು ಆ ಸಮಯದಲ್ಲಿ ಬಂದಂಥ ಒಬ್ಬ ನಟ, ರಂಗಭೂಮಿಯ ನಟ. ರಂಗಭೂಮಿ ಕರ್ಮಭೂಮಿ ಅಂತ ಕರಿತೀವಿ, ಅದು ನಮ್ಮ ಕರ್ಮಭೂಮಿ. ನಾವೇನಾದರೂ ಇವತ್ತು ಭಾಷೆ, ನೆಲ, ಜಲ ಅಂತಂದರೆ ಸಿನಿಮಾಗಿಂತ ಮುಂಚೆ ಬಂದಿದ್ದು ರಂಗಭೂಮಿ. ಹಾಗಾಗಿ ರಂಗಭೂಮಿನಲ್ಲಿ ಆ ಕಾಲದಲ್ಲಿ ಅತಿ ದೊಡ್ಡ ದಿಗ್ಗಜರು ಅಂದರೆ ಅದು ಗುಬ್ಬಿ ವೀರಣ್ಣವರು, ಸುಬ್ಬಯ್ಯ ನಾಡು ಅವರು ಅಂಥವರೆಲ್ಲ ಕಟ್ಟಿಕೊಟ್ಟಂಥ ಒಂದು ನಮ್ಮ ಒಂದು ರಂಗಭೂಮಿ. ಅದರ ಹಾಡುಗಳನ್ನು ಕೇಳ್ತಾ ಇದ್ದಾಗ ಇವತ್ತಿಗೂ ಈ ಏನೊಂದು ಬ್ಯಾಂಡ್ ಅಂತ ಈಗ ಕರೆದಿದ್ದಾಳೆ, ಇದಕ್ಕೆ ವೀರ ರಂಗ ಸಂಭ್ರಮ ಅಂತ. ನಾವು ಬೆನಕದವರು ಬೆನಕ ಬ್ಯಾಂಡ್ ಅಂತ ಒಂದು ಮಾಡಿದ್ವಿ, ನಾನು ನಾಗಾಭರಣ ಎಲ್ಲ ಕೂತ್ಕೊಂಡು. ಈ ಹಾಡುಗಳನ್ನೆಲ್ಲ ಅವಳು ಜನ್ಸಿ ಅಂತ ಅವಳು ಉಪಯೋಗಿಸೋದು, ನಾನು ಅದನ್ನು ಉಪಯೋಗಿಸಲ್ಲ. ಯಾಕೆಂದರೆ ಜನರೇಷನ್ ಆಫ್ಟರ್ ಜನರೇಷನ್ ಒಂದು ನಾವು ಉಳಿಸ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಈ ಆರ್ಕೈವ್ಸ್ ಅಂತ ಏನು ಕರಿತೀವಿ ಅಲ್ಲಿ ಇಡ್ತೀವಿ, ಅದನ್ನು ಹಾಗಾಗೇ ಇಡ್ತೀವಿ. ಈಗ ಪುರಾತನ ಬಿಲ್ಡಿಂಗ್ ಇದ್ದರೆ ಅದನ್ನು ಮಾಡ್ರನ್ ಮಾಡಬಾರ್ದು. ಬಟ್ ಸಂಗೀತದಲ್ಲಿ ಒಂದು ಬದಲಾವಣೆಗಳು, ಸ್ಪೀಡ್ ಇದೆ. ಇವತ್ತಿನ ಜನ್ರೇಷನ್ಗೆ ಸ್ವಲ್ಪ ಆ ಒಂದು ಸ್ಪೀಡ್ ಬೇಕಾಗತ್ತೆ. ಆ ವಾದ್ಯಗಳ ಒಂದು ಏನೊಂದು ಆರ್ಕೆಸ್ಟ್ರೈಸೇಷನ್ ಇದೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಹಾಡಿಗೆ ಒಂದು ತೂಕ ಇದೆ. ಈ ಹಾಡುಗಳೆಲ್ಲ ಬರೆದಿದ್ದಾರಲ್ಲ, ಕಂಬಾರ ಆಗಿರ್ಬೋದು, ಅಥವಾ ನಮ್ಮ ಗೋಪಾಲ್ ವಾಜಪೇಯಿ, ಅಮೋಘ ಅದು. ಮಾಯಾದ ಮನದ ಭಾರ, ಎಂಥ ಹಾಡು ಕೇಳ್ತಾಯಿದ್ರೆ ನಾವು ಆ ಒಂದು ನಾಟಕ ನೋಡಬೇಕಾದ್ರೆ ರೋಮಾಂಚನ ಆಗ್ಬಿಡ್ತಾಯಿತ್ತು. ಹೈವದನ ಆಗಿರ್ಬೋದು, ಜೋಕುಮಾರ ಸ್ವಾಮಿ ಆಗಿರ್ಬೋದು, ಕರಿಮಯಿ ಆಗಿರ್ಬೋದು. ಆಮೇಲೆ ಇದೊಂದು ಯುದ್ಧದ ಹಾಡು ಒಂದು ಭಾಳ ಚೆನ್ನಾಗಿ ಹೇಳಿದ್ರು. ಅದು ಅದ್ರದ್ದು ಬೇರೆ ಥರದ, ನಾವು ಬೇರೆ ಥರ ಹಾಡ್ತಾಯಿದ್ವಿ. ಟ್ಯೂನ್ ಅದೇ, ಬೆರ್ಚಿಲಿ ದೇಶ ಸಂಜಾತ ಅಂತ ಅದನ್ನು ಕಂಬಾರರು ಅದನ್ನು ಒಂದು ಮರು ನಿರೂಪಣೆ ಮಾಡಿದ್ರು. ಹಾಗಾಗಿ ಅನೇಕ ದಿಗ್ಗಜರಿದೆ. ಊಟದ ಸಮಯ ಮತ್ತು ನನಗೆ ಕೂಡಲೇ ಒಂದು ಅರ್ಜೆಂಟ್ ಕೆಲಸ ಇದ್ದರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದವನು, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗ್ತಾಯಿದ್ದೀನಿ.